ಫ್ರೆಂಡ್ಸ್, ನಾನು ನಿಮ್ಮ ಗೀತಾ ಬಸವರಾಜು. ನಾನು ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ. ತೊಗರಿಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದು ಹೆಸರು ಕರಿಬೇವು ಬೇಕಾದ್ರೆ ಹಾಕೋಬೋದು. ನನಗೆ ಇಷ್ಟ, ಅದಕ್ಕೋಸ್ಕರ ಹಾಕಿ. ಇದರಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪಿದೆ. 3 ಥರ ಸೊಪ್ಪು. ಮೊದಲಿಗೆ ಕುಕ್ಕರ್ ಇಡ್ತಾ ಇದ್ದೀನಿ ನಾನು. ಈಗ ಬೇಳೆ ತೊಳೆದಿಟ್ಕೊಂಡಿರೋ ಬೇಳೆ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಬೇಳೆ ಹಾಕಿದ್ದೀನಿ. ಅದಕ್ಕೆ ಈಗ ಸೊಪ್ಪು ಹಾಕ್ತಾ ಇದ್ದೀನಿ. ತೊಳೆದಿಟ್ಕೊಂಡಿರೋಂಥ ಸೊಪ್ಪು. ಒಂದು ಅರ್ಧ ಚೊಂಬು ನೀರು ಹಾಕ್ತಾ ಇದ್ದೀನಿ. ಮತ್ತು ಅದರ ಮೇಲೇ 4 ಭಾಗ ಮಾಡಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು ಟೊಮೆಟೊ, ಅರ್ಧ ಟೊಮೆಟೊ ಸಾಕು. ಒಂದಷ್ಟು ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಆಗಿದೆ. ಬೇಳೆ ಬೇಯಬೇಕಲ್ವಾ, 2 ವಿಸಲ್ ಕೂಗಿಸ್ಕೊತೀನಿ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಸ್ವಲ್ಪ ಆರಬೇಕು. ಆರಿದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ರುಬ್ಬಕ್ಕೆ ಬೇರೆ ಏನು ಹಾಕಲ್ಲ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ. ಸ್ವಲ್ಪ ತೆಂಗಿನಕಾಯಿ ರೆಡಿ ಆಗುತ್ತೆ. ಸ್ವಲ್ಪ ಸಾಸಿವೆ, ಚಿಟಿಕೆ ಜೀರಿಗೆ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಎಷ್ಟು ಗ್ರೀನ್ ಆಗಿದೆ. ಇವೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಬೇಯಿಸಿಟ್ಕೊಂಡಿದ್ದಲ್ಲ ನೀರಿಗೆ. ಒಗ್ಗರಣೆ ಆಗಿದೆ. ಒಗ್ಗರಣೆ ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಗಟ್ಟಿ ಬೇಕು ಆ ಥರ ಮಾಡ್ಕೋಬೋದು. ನನಗಿಷ್ಟು ಈ ಮೆಥಡ್ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಬಾಯ್ಲ್ ಆಗಿರೋದೆ ಅಲ್ವಾ, ಒಂದು 5 ನಿಮಿಷ ಬಾಯ್ಲ್ ಆದರೆ ಸಾಕು. ಸಾಂಬಾರು ರೆಡಿ ಆಗುತ್ತೆ. ಬಿಸಿ ಮುದ್ದೆ ಮಾಡಿಕೊಂಡು ಸೊಪ್ಪು ಸಾರು ಜೊತೆಗೆ ಒಂದು ಹಪ್ಪಳ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಸಾಂಬಾರು ಹೇಗೆ ಕುದೀತಾ ಇದೆ. ಸಾಂಬಾರು ರೆಡಿಯಾಗಿದೆ. ಬಿಸಿ ಸೊಪ್ಪು, ರೈಸ್ ಮತ್ತು ಹಪ್ಪಳ, ಸೊಪ್ಪು ಸಾರು ಮುದ್ದೆ ರೆಡಿ. ಏನು ಚೆನ್ನಾಗಿದೆ ಅಂತೀರಾ ಗೊತ್ತಾ? ಟೇಸ್ಟ್ ಮಾಡಿ ನೋಡಿ. ನೀವು ಮಾಡಿ ಮನೇಲಿ ತಿಂದು ಹೇಗಿತ್ತು ಅಂತೇಳಿ. ನಾನೀಗ ಊಟ ಮಾಡ್ತಾಯಿದ್ದೀನಿ. ಓಕೆ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು.